ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹಳದಿಯ ಪುಟಾಣಿ ಹೂವಿನ ಗುಚ್ಛವನ್ನು. ಹಾಗೆಯೇ ಅದರ ಮೇಲೆ ನೋಡಿದ್ರೆ ಒಂದು ದುಂಬಿ ಹೂವಿನ ಮಕರಂದವನ್ನು ಹೇರ್ತಾ ಇದೆ. ಪುಟ್ಟ ಪುಟ್ಟ ಮಗುಗಳು ಇವೆ ಕೆಳಗಡೆ. ಹಾಗಾದರೆ ಈ ಗಿಡ ಯಾವುದು? ನೋಡಿ, ಎಲೆಯನ್ನು ನೋಡಿ, ಹೂಗಳನ್ನು ನೋಡಿ, ಮಗುಗಳನ್ನು ನೋಡಿ, ಗೊತ್ತಾಯ್ತಾ? ಇದು ಸಾಸಿವೆಯ ಗಿಡ, ಸಾಸಿವೆಯ ಹೂಗಳು ಇವು. ನೋಡಿ ಹೇಗೆ ಇದು ಅಗಲವಾದ ಎಲೆಯನ್ನು ಬಿಟ್ಟಿದೆ, ಪುಟ್ಟ ಪುಟ್ಟ ಮಗ್ಗುಗಳಿವೆ, ಸುಂದರವಾದ ಹಳದಿ ಹೂಗಳಿವೆ. ಉತ್ತರ ಭಾರತದಲ್ಲಿ ಈ ಸೊಪ್ಪನ್ನು ಅಡುಗೆಗೆ ಬಳಸ್ತಾರೆ. ನಾವು ದಕ್ಷಿಣ ಭಾರತದಲ್ಲಿ ಬಳಸೋದಿಲ್ಲ ಹೆಚ್ಚಾಗಿ. ಈ ಸೊಪ್ಪನ್ನು ಅಡುಗೆಗೆ ಬಳಸ್ಕೊಳ್ತಾರೆ, ಪಲ್ಯ ಮಾಡ್ತಾರೆ, ಹುಳಿಯನ್ನು ಮಾಡ್ತಾರೆ. ಸಣ್ಣ ಸಣ್ಣ ಹೂಗಳು ನೋಡಿ. ಇದು ಮಗು, ಸಣ್ಣ ಮಗು ತಾನೇ ಬರ್ತಾ ಇದೆ. ದೊಡ್ಡ ದೊಡ್ಡ ಎಲೆಗಳಿವೆ. ಸ್ವಲ್ಪ ದೊಡ್ಡದಾದಂಥ ಮಗು, ಅರಳಿದಂಥ ಹೂಗಳು. ದುಂಬಿ ಅಷ್ಟು ಗಾಳಿ ಇದ್ದರೂ ಸಹ ದುಂಬಿ ಹೂವನ್ನು ಬಿಟ್ಟು ಹೋಗ್ತಾ ಇಲ್ಲ ನೋಡಿ, ಅಲ್ಲೇ ಇದೆ. ಈ ಹೂವು ಬಲಿತು ಸಾಸಿವೆಗಳಾಗುತ್ತೆ.